ಅದರಲ್ಲಿ ಕೆಲವು ಸಮಸ್ಯೆಗಳಿವೆ. ಅಗ್ನಿಯ ಮುಖ ಬಾಡುವುದನ್ನು ಅವಳು ಸ್ಪಷ್ಟವಾಗಿ ಗಮನಿಸಿದಳು. ಶ್ರೀಗೆ ನನ್ನ ಮೇಲೆ ಇಷ್ಟವಿತ್ತು ಎನ್ನುವ ಕಾರಣಕ್ಕ ಅವಳ ಪ್ರಶ್ನೆ ಕೇಳಿ ಅಗ್ನಿ ನಕ್ಕನು. ಭಾಮಿ, ಅವಳಿಗೆ ಹೃದಯದ ಸಮಸ್ಯೆ ಇದೆ. ಭೂಮಿ ಆಘಾತದಿಂದ ಮುಖವೆತ್ತಿ ಅವನನ್ನು ನೋಡಿದಳು. ಸತ್ಯ, ಸಣ್ಣವಳಿದ್ದಾಗಿನಿಂದಲೂ ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಆಪರೇಷನ್ ಎಲ್ಲ ಮುಗಿದು ಈಗೇನೂ ತೊಂದರೆ ಇಲ್ಲ. ಆದರೂ ಅವಳೀಗ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ದಾಳೆ. ಅವಳಿಗೆ ಯಾವ ನೋವು ಆಗದಂತೆ ನಾವೆಲ್ಲರೂ ಅವಳನ್ನು ಹೂವಿನಂತೆ ನೋಡಿಕೊಳ್ಳುತ್ತಿರುವುದಕ್ಕೆ ಇದೇ ಕಾರಣ. ಇದ್ಯಾವುದು ಗೊತ್ತಿಲ್ಲದವನ ಕೈಗೆ ಅವಳನ್ನು ಒಪ್ಪಿಸೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೆ ನಮಗೆ ಅರು ಹೇಗೋ ಅವಳು ಕೂಡ ಹಾಗೇನೆ. ಭೂಮಿಯ ಕಣ್ಣುಗಳು ತುಂಬಿ ಬಂದವು. ಬೇಸರ ಮಾಡ್ಕೊಳ್ಬೇಡ. ಮದುವೆಗಾಗಿ ದೇವರು ಒಬ್ಬನನ್ನ ಸೃಷ್ಟಿ ಮಾಡಿರ್ತಾನೆ. ಅವನು ಅವಳಿಗಾಗಿ ಬಂದೇ ಬರ್ತಾನೆ. ಭೂಮಿಗೆ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ. ಅವಳು ಅವನ ಎದೆಯ ಮೇಲೆ ಮುಖ ಒರಗಿಸಿಕೊಂಡು ಮಲಗಿದಳು. ಮಾರನೇ ದಿನವೇ ಭೂಮಿ ಶ್ರೀಗೆ ಕರೆ ಮಾಡಿ ಆ ವಿಷಯವನ್ನ ತಿಳಿಸಿದಾಗ ಶ್ರೀ ಜೋರಾಗಿ ನಗಲಾರಂಭಿಸಿದ. ಅವನು ಹಾಗೆ ಸತತವಾಗಿ ನಗುತ್ತಿರುವುದನ್ನು ಕೇಳಿ ಭೂಮಿಗೆ ಸಿಟ್ಟು ಬಂತು. ಶ್ರೀ, ನೀನು ನಗುವಂಥ ತಮಾಷೆಯನ್ನೇನೋ ನಾನು ಮಾಡಿಲ್ಲ. ನಿನ್ನ ಬಳಿ ಹೇಳ್ತಾ ಇಲ್ಲ. ಮಧುವಿನ ಪರಿಸ್ಥಿತಿ ಕೇಳಿದಾಗ ಅದನ್ನು ನಿನ್ನ ಬಳಿ ಹೇಳಬೇಕು ಅನ್ನಿಸ್ತು. ಅದಕ್ಕೆ ಕಾಲ್ ಮಾಡಿದ್ದು. ಮನುಷ್ಯನಾದವನಿಗೆ ಇಷ್ಟೊಂದು ಕ್ರೂರತೆ ಇರಬಾರ್ದು. ಸರಿ, ನಾನು ಇಡ್ತೀನಿ ಫೋನ್ನ. ಅವಳು ಅಷ್ಟು ಹೇಳಿ ಕಾಲ್ ಕಟ್ ಮಾಡಲು ಮುಂದಾದಾಗ, ಫೋನ್ ಇಡಬೇಡ ಭೂಮಿ, ನಾನೊಂದು ವಿಷಯ ಹೇಳಬೇಕು. ಆ ಹುಡುಗಿ ನಿನ್ನಂತೆಯೇ ಸುಂದರವಾಗಿದ್ದಾಳಾ ಭೂಮಿ? ಶ್ರೀ, ನಾನು ಹೇಳೋದನ್ನು ಕೇಳೆ. ಏನೇ? ಕಾಯಿಲೆ ಅನ್ನೋದು ಯಾವಾಗ ಬೇಕಾದರೂ ಬರಬಹುದು. ನಾಳೆ ಮದುವೆ ಆದಮೇಲೆ ನನಗೂ ಈ ರೀತಿ ಯಾವಾಗ ಬೇಕಾದರೂ ಆಗಬಹುದು. ಹಾಗಾಗಿ ಸದ್ಯಕ್ಕೆ ಈ ಕಾಯಿಲೆಯ ವಿಚಾರವನ್ನೆಲ್ಲ ಬದಿಗಿಟ್ಟು ಆ ಹುಡುಗಿ ಹೇಗಿದ್ದಾಳೆ ಅಂತ ಹೇಳು. ನನ್ನ ಅಪ್ಪ ಅಮ್ಮ ಮತ್ತು ನನ್ನನ್ನು ಪ್ರೀತಿಸುವಂತಹ ಗುಣವಿದ್ರಷ್ಟೇ ಸಾಕು. ನೀನು ಬೇರೇನೂ ಯೋಚಿಸಬೇಡ. ಅಗ್ನಿ ಬಳಿ ನೀನೊಮ್ಮೆ ಮಾತನಾಡು. ಏನೇ ಆದರೂ ಇದು ಅನುಕಂಪದಿಂದಲ್ಲ ಎಂದು ವಿಶೇಷವಾಗಿ ಹೇಳಿಬಿಡು, ತಿಳಿತಾ? ಶ್ರೀ ಹೇಳಿದ್ದನ್ನು ನಂಬಲಾಗದೆ ಭೂಮಿ ಅಗ್ನಿಯ ಮುಖವನ್ನೇ ನೋಡಿದಳು. ಅವನನ್ನು ಕಂಡೊಡನೆ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಫೋನ್ ಕಟ್ ಮಾಡಿ ಅಗ್ನಿಯತ್ತ ಓಡಿದಳು. ಭೂಮಿ ಓಡಿ ಬಂದದ್ದನ್ನು ಕಂಡು ವಿಷಯವೇನೆಂದು ಅರ್ಥವಾಗದೆ ಅಗ್ನಿ ಅವಳನ್ನು ನೋಡ್ದ. ಅಗ್ನಿ, ನಾನು ಶ್ರೀ ಬಳಿ ಮಧುವಿನ ವಿಚಾರ ಮಾತಾಡಿದೆ. ಅದನ್ನು ಪ್ರಸ್ತಾಪಿಸಿದೆ. ಅಗ್ನಿಯ ಹುಬ್ಬುಗಳು ಗಂಟಿಕ್ಕಿದವು. ಅವನಿಗೆ ಕಾಯಿಲೆಯ ಬಗ್ಗೆ ಹೇಳಿದಾಗ, ಕಾಯಿಲೆ ಯಾರಿಗೆ ಬೇಕಾದರೂ ಇರಬಹುದು, ನಾಳೆ ತನಗೇನಾದರೂ ಆದರೆ ಯಾರು ಜವಾಬ್ದಾರರು ಅಂತ ಅಂದ. ಅತ್ತೆ ಮತ್ತು ಮಾವನನ್ನು ಸ್ವಂತ ತಂದೆ ತಾಯಿಯಂತೆ ಪ್ರೀತಿಸುವ ಹೆಣ್ಣು ತನಗೆ ಬೇಕಂತೆ. ಹಾಗಾಗಿ ಇದೇನು ಅನುಕಂಪದಿಂದ ಏನಲ್ಲ. ಅರವಿಂದ್ ಜೊತೆಗೆ ಮಾತನಾಡಿ ಸಾಧ್ಯವಾದರೆ ಹೆಣ್ಣು ನೋಡೋದಕ್ಕೆ ಹೋಗೋಣ ಅಂತ ಹೇಳಲು ಹೇಳ್ದ. ಭೂಮಿ ಹೇಳಿದ್ದನ್ನು ಅಗ್ನಿಗೆ ನಂಬಲಾಗಲಿಲ್ಲ. ನಾನು ಹೇಳ್ತಿರೋದು ಸತ್ಯ ಕಣ್ರಿ, ಬೇಕಿದ್ರೆ ನೀವೇ ಕಾಲ್ ಮಾಡಿ ನೋಡಿ. ಅಗ್ನಿ ಏನೂ ಮಾತನಾಡಲಿಲ್ಲ. ಅವನ ಕಣ್ಣುಗಳು ತೇವವಾಗಿದ್ದವು. ಮಧು ಹೃದಯ ರೋಗಿ ಎನ್ನುವ ಒಂದೇ ಒಂದು ಕಾರಣಕ್ಕೆ ಅವಳಿಗೆ ಬರುತ್ತಿದ್ದ ಸಂಬಂಧಗಳೆಲ್ಲವೂ ಅರ್ಧದಲ್ಲೇ ಮುರಿದು ಬೀಳ್ತಾ ಇದ್ವು. ಆದರೆ ಬಂದವರೆಲ್ಲರೂ ದೊಡ್ಡ ಮೊತ್ತದ ವರದಕ್ಷಿಣೆಯನ್ನ ಕೇಳ್ತಾ ಇದ್ರು. ಹಾಗಾಗಿ ದುಡ್ಡಿಗಾಗಿ ಆಸೆಪಟ್ಟು ಬರುವ ಯಾವನಿಗೂ ಅವಳನ್ನು ಕೊಟ್ಟು ಮದುವೆ ಮಾಡಬಾರ್ದು ಎಂದು ಅರವಿಂದ್ ಮತ್ತು ಅಗ್ನಿ ಮತ್ತು ಆದಿ ಒಟ್ಟಾಗಿ ನಿರ್ಧರಿಸಿದ್ರು. ಅವಳಿಗೆ ಬೇಕಾದದ್ದನ್ನೆಲ್ಲ ಯಾರೂ ಕೇಳದೇ ಇದ್ರೂ ಅವರು ಖಂಡಿತ ಕೊಡುತ್ತಿದ್ದರು. ಆದರೆ ಅದ್ಯಾವುದು ಅವಳನ್ನು ಪ್ರೀತಿಸದೆ ಕೇವಲ ಹಣಕ್ಕಾಗಿ ಬರುವವನ ಪಾಲಾಗಬಾರದೆಂದು ಅವರು ದೃಢವಾಗಿ ನಿರ್ಧರಿಸಿದ್ದರು. ಈಗ ಶ್ರೀಯಿಂದ ಆ ಸಂಬಂಧ ಬಂದಿದೆ ಎಂದು ಕೇಳಿದಾಗ ಅಗ್ನಿಗೆ ಹೆಚ್ಚು ಯೋಚಿಸುವ ಅಗತ್ಯ ಬೀಳಲಿಲ್ಲ. ಶ್ರೀ ಅವನ ತಂದೆ ತಾಯಿ ಹಾಗೂ ಅವರ ಕುಟುಂಬದ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ತಿಳಿದಿತ್ತು. ಆದರೆ ಶಿಖಾಳ ಸಮಸ್ಯೆ ಇನ್ನೂ ಹಾಗೇನೆ ಉಳಿದಿರುವಾಗ ಈ ಸಂಬಂಧದ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ಅಗ್ನಿಯ ಮನಸ್ಸು ಹೇಳಿತು. ಮತ್ತಾವುದೋ ಕಾರಣಕ್ಕೆ ಮಧು ಮತ್ತೆ ನೋವು ಅನುಭವಿಸಬಾರದೆಂದು ಯೋಚಿಸಿದ ಅಗ್ನಿ ಭೂಮಿಯನ್ನ ತನ್ನತ್ತ ಎಳೆದುಕೊಂಡ. ಏನಾಯ್ತು? ಶ್ರೀ ಒಳ್ಳೆಯವನಲ್ವಾ? ಅವನು ಮಧುವನ್ನ ಯಾವ ಕೊರತೆನೂ ಇಲ್ಲದೆ ಹಾಗೆ ನೋಡ್ಕೊಳ್ತಾನೆ ತಾನೆ? ನನಗೆ ಖಾತ್ರಿ ಇದೆ. ಭೂಮಿ ಅವನ ಮುಖ ನೋಡಿ ಬೇಸರದಿಂದಲೇ ಹೇಳಿದಾಗ, ಭೂಮಿ, ಈಗಿನ ಸಮಸ್ಯೆ ಅದಲ್ಲ, ಶಿಖಾ. ಆ ವಿಚಾರದಲ್ಲಿ ಒಂದು ಸ್ಪಷ್ಟ ನಿರ್ಧಾರವಾಗುವವರೆಗೂ ಮಧುವನ್ನ ನೋಡೋದಕ್ಕೆ ಹೋಗೋದಕ್ಕೆ ನಾನು ಒಪ್ಪೋದಿಲ್ಲ. ಅವಳಿಗೆ ಹೀಗೊಂದು ಸಮಸ್ಯೆ ಇದೆ ಎಂದು ನಿನಗೂ ಗೊತ್ತಿಲ್ಲವೇ? ಶ್ರೀಯನ್ನ ಇಷ್ಟಪಟ್ಟ ಮೇಲೆ ಇದೇ ಕಾರಣಕ್ಕೆ ಅವಳಿಗೆ ನೋವು ಆಗ್ಬಿಟ್ರೆ? ಅಗ್ನಿ ಏನು ಹೇಳುತ್ತಿದ್ದಾನೆಂದು ಭೂಮಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಹಾಗಾದರೆ ಆ ವಿಷಯವೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಹೆಣ್ಣು ನೋಡಲು ಹೋಗೋಣ, ಸರಿನಾ? ಹಾಂ. ಅಗ್ನಿ ಅವಳನ್ನು ಅಪ್ಪಿಕೊಂಡು ಸಣ್ಣದಾಗಿ ಹೂಗುಟ್ಟಿದ.
ಅರು ಹಾಸ್ಟೆಲ್ ಕೋಣೆಯಿಂದ ಹೊರಬರದೆ ಅದರೊಳಗೆ ಮುದುರಿಕೊಂಡಿದ್ದಳು. ಮನೆಯಲ್ಲೇ ಇದ್ದರೆ ಅಣ್ಣಂದಿರು ತನ್ನ ಕಳ್ಳತನವನ್ನು ಪ್ರೇಮವನ್ನು ಕಂಡುಹಿಡಿಯಬಹುದೆಂದು ಭಯದಿಂದಲೇ ಅವಳು ಹಾಸ್ಟೆಲ್ ಸೇರಿದ್ದಳು. ಅರವಿಂದನ್ನು ಮರೆಯುವುದು ಅವಳ ಬದುಕಿನ ಅತಿ ಕಠಿಣ ಹಂತವಾಗಿತ್ತು. ನೀನಿನ್ನು ಯಾರಿಗಾಗಿ ಆ ಕೋಣೆಯಲ್ಲಿ ಹೀಗೆ ಬಂದಿಯಾಗಿದ್ದೀಯಾರು? ಮರ್ಯಾದೆಯಿಂದ ಕ್ಲಾಸ್ಗೆ ಬರ್ತೀಯಾ ಇಲ್ವಾ? ಇನ್ನು ಮುಂದೆ ಹೀಗೆ ಮಲಗಿಕೊಂಡ್ರೆ ನಾನು ನೇರವಾಗಿ ನಿನ್ನ ಅಣ್ಣನಿಗೆ ಕಾಲ್ ಮಾಡಿ ಅವನಿಗೆ ವಿಷಯವನ್ನು ತಿಳಿಸ್ತೀನಿ ನೋಡು. ಅರುವಿನ ಆಪ್ತ ಗೆಳತಿ ಜಾನಕಿ ಅವಳ ಪರಿಸ್ಥಿತಿಯನ್ನು ಕಂಡು ಬೆದರಿಸಿದಳು. ನನ್ನಿಂದ ಅವನನ್ನು ಮರೆಯೋಕೆ ಆಗ್ತಿಲ್ಲ ಕಣೆ. ಇಷ್ಟೆಲ್ಲ ಪ್ರೀತಿಸಿದ ಮೇಲೂ ನನ್ನನ್ನು ದೂರ ತಳ್ಳೋದಕ್ಕೆ ಅರವಿಂದ್ಗೆ ಹೇಗೆ ಸಾಧ್ಯವಾಯಿತು? ಅರು ಜಾನಕಿಯನ್ನು ಅಪ್ಪಿಕೊಂಡು ಅಳುತ್ತಾ ಕೇಳಿದಾಗ ಜಾನಕಿಯ ಎದೆಯೂ ಕೂಡ ಸಂಕಟದಿಂದ ಭಾರವಾಯಿತು. ನೋಡುವರು, ನಿನ್ನನ್ನು ಬೇಡವೆಂದೆನಿಸಿದಾಗ ನೀನ್ಯಾಕೆ ನಿನ್ನ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದೀಯಾ? ಛಲದಿಂದ ಮುಂದೆ ಸಾಗು. ನಿನ್ನ ಪ್ರೀತಿ ಸತ್ಯವಾಗಿದ್ದರೆ ಅವನು ನಿನಗೆ ಸಿಗ್ತಾನೆ. ಬಹುಶಃ ದೇವರಿಗೂ ಅದು ಇಷ್ಟವಿಲ್ಲವೇನೋ. ನೀನೇ ಒಮ್ಮೆ ಯೋಚನೆ ಮಾಡು. ನಿನ್ನ ಅಣ್ಣ ಅಂದರೆ ಅಗ್ನಿ ಅಭಿರಾಮಿಯನ್ನು ಎಷ್ಟು ಪ್ರೀತಿಸ್ತಾ ಇದ್ದ. ಆದರೂ ಕೂಡ ಕೊನೆಗೆ ಏನಾಯಿತು? ದೇವರು ಏನು ನಿರ್ಧರಿಸಿದ್ದಾನೋ ಅದೇ ನಡೆಯೋದು. ಅದನ್ನೆಲ್ಲ ಯೋಚಿಸಿ ಹಳೆಯದನ್ನೆಲ್ಲ ಮರೆಯೋದಕ್ಕೆ ಪ್ರಯತ್ನಿಸು. ನೀನು ನಗುತ್ತಿರೋದನ್ನು ನೋಡಲು ಇಷ್ಟಪಡುವ ಬಹಳಷ್ಟು ಜನರಿದ್ದಾರೆ. ಅವರ ಮುಖವನ್ನು ಒಮ್ಮೆ ನೆನಪಿಸಿಕೊಂಡ್ರೆ ನಿನಗೆ ಸಮಾಧಾನವಾಗತ್ತೆ. ನಾವು ಮನುಷ್ಯರು ಯಾವ ವಿಷಯವನ್ನು ಮರೆಯಬೇಕೆಂದುಕೊಳ್ಳುತ್ತೇವೆಯೋ ಆ ವಿಷಯವನ್ನೇ ಪದೇ ಪದೇ ನೆನಪಿಸಿಕೊಳ್ಳುತ್ತೇವೆ. ಅರು ತುಂಬಿ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಜಾನಕಿಯನ್ನ ಬಿಗಿಯಾಗಿ ಅಪ್ಪಿಕೊಂಡು ಅವಳ ಹೆಗಲಿಗೆ ಮುಖ ಒರಗಿಸಿಕೊಂಡಳು. ಇಲ್ಲ ಕಣೆ, ನನಗೆ ಗೊತ್ತಿಲ್ಲ. ಆದರೂ ನಾನು ಮುಂದೆ ಸಾಗಲು ಪ್ರಯತ್ನಿಸ್ತೇನೆ. ಛಲದಿಂದ ಹೇಳುತ್ತಿರುವವಳ ಮನಸ್ಸಿನಲ್ಲಿ ಏನಿದೆ ಎಂದು ಜಾನಕಿಗೆ ತಿಳಿದಿದ್ದರಿಂದ ಅವಳು ಅರುವಿನ ಕೆನ್ನೆಯನ್ನು ಸವರಿದಳು. ನೀನು ಎದ್ದು ಬಾ, ನಾವಿಬ್ಬರು ಹೊರಗೆ ಹೋಗಿ ಏನಾದರೂ ತಿಂದ್ಕೊಂಡು ಬರೋಣ. ಅವಳ ಮೂಡ್ ಬದಲಾಯಿಸಲು ಜಾನಕಿ ಅರುವನ್ನು ಹೊರಗೆ ಕರೆದೊಯ್ಯಲು ಸಿದ್ಧಳಾದಳು. ಅರು ತಕ್ಷಣವೇ ಮುಖ ತೊಳೆದುಕೊಂಡು ಬಂದು ಒಂದು ಕಾಟನ್ ಚೂಡಿದಾರನ್ನು ಧರಿಸಿ ಕೂದಲನ್ನು ಮೇಲಕ್ಕೆ ಕಟ್ಟಿಕೊಂಡು ಬ್ಯಾಗ್ ತೆಗೆದುಕೊಂಡು ಜಾನಕಿಯ ಜೊತೆ ಹೊರಟಳು. ಆ ಕ್ಷಣ ಅರುವಿನ ಮನಸ್ಸಿನಲ್ಲಿ ಒಂದು ಬಗೆಯ ಛಲ ಮನೆ ಮಾಡಿತ್ತು. ಶ್ರೀಗೆ ಹೆಣ್ಣು ಹುಡುಕುತ್ತಿರುವ ವಿಷಯ ಸಂಬಂಧಿಕರ ಮೂಲಕ ಶ್ರೀಜಾಗೆ ತಿಳಿದಿತ್ತು. ಅದನ್ನು ಕೇಳಿ ಅವಳಿಗೆ ಕೋಪ ನೆತ್ತಿಗೆ ಇರಿತು. ನೀವಿನ್ನೂ ಹೀಗೆ ಕುಡಿದುಕೊಂಡು ಕೂರಬೇಕೆಂದಿದ್ದೀರಾ? ನಮಗೆ ತಿಳಿಯದಂತೆ ರಾಜಿತಾ ಶ್ರೀಗೆ ಬೇರೆ ಹೆಣ್ಣು ಹುಡುಕ್ತಾ ಇದ್ದಾರಂತೆ. ನಮ್ಮ ಮಗಳ ಬದುಕನ್ನು ಹಾಳು ಮಾಡಿ ಅವನು ಬೇರೆ ಮದುವೆ ಆಗುವುದಕ್ಕೆ ಹೊರಟಿದ್ದಾನೆ. ಎಲ್ಲವನ್ನೂ ತಿಳಿದು ನಾವಿನ್ನೂ ಸುಮ್ಮನೆ ಕುಳಿತುಕೊಂಡ್ರೆ ನಮ್ಮ ಮಗಳಿಗೆ ಅನ್ಯಾಯವಾಗತ್ತೆ. ಶ್ರೀಗೆ ಮದುವೆ ಆಲೋಚನೆ ನಡೆಯುತ್ತಾ ಇರುವ ವಿಚಾರ ತಿಳಿದೊಡನೆ ರಾಜೇಂದ್ರನಿಗೆ ಸಿಟ್ಟು ನೆತ್ತಿಗೆ ಇರಿತು. ನಿನಗೆ ಯಾರು ಈ ವಿಷಯವನ್ನು ಹೇಳಿದ್ದು? ಆತ ಕಿರುಚುತ್ತಾ ಕೇಳಿದಾಗ ಶ್ರೀಜಾ ಭಯದಿಂದ ಅವನನ್ನು ನೋಡಿದಳು. ನಮ್ಮ ಸುಮಾ ಕಾಲ್ ಮಾಡಿ ಹೇಳಿದ್ಲು. ಯಾವುದೋ ಹೆಣ್ಣನ್ನು ನೋಡಿ ತೀರ್ಮಾನ ಮಾಡಿದಾರಂತೆ. ನಮ್ಮ ಮಗಳ ವಿಷಯವನ್ನು ಅಲ್ಲೇ ಬಿಟ್ಟು ಅವನ ಮದುವೆ ಮಾಡೋದೇ ಅವರ ಉದ್ದೇಶ ಆಗಿದೆ. ನನ್ನ ಮಗಳ ಬದುಕನ್ನು ನಾಶ ಮಾಡಿದ ಆ ನಾಯಿಯನ್ನು ನಾನು ಸುಮ್ಮನೆ ಬಿಡಲ್ಲ. ರಾಜೇಂದ್ರ ಹಾಗೆ ಹೇಳುತ್ತಲೇ ಫೋನ್ ತೆಗೆದುಕೊಂಡು ರಾಜಿತಾರ ನಂಬರ್ಗೆ ಕಾಲ್ ಮಾಡ್ದ. ರಾಜಿತಾಗೆ ಮಾತನಾಡಲು ಅವಕಾಶವನ್ನೇ ನೀಡದ ತನ್ನ ಬಾಯಿಗೆ ಬಂದಂತೆ ಅಸಭ್ಯವಾಗಿ ಬೈದ ರಾಜೇಂದ್ರ. ರಾಜಿತಾಗೆ ಸಿಟ್ಟು ಮತ್ತು ಸಂಕಟ ಎರಡೂ ಒಟ್ಟಿಗೆ ಬಂತು. ಅವರು ಆಕ್ರೋಶದಿಂದಲೇ ರಾಜೇಂದ್ರ ಆಡಿದ ಮಾತುಗಳನ್ನೆಲ್ಲ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡರು. ರಾಜಿತಾಗೆ ಅಸಭ್ಯವಾಗಿ ಬೈತಾ ಇರೋದನ್ನ ಕಂಡು ಶ್ರೀಜಾ ಅದನ್ನ ಆನಂದಿಸುತ್ತಾ ನಿಂತಿದ್ದಳು. ಒಂದೆಡೆ ತಾನೇನೂ ಮಾಡಲಾಗದ ನಿಸ್ಸಹಾಯಕಳಾಗಿ ಶಿವ ಅವರಿಬ್ಬರನ್ನ ನೋಡುತ್ತಿದ್ದಳು. ಅರ್ಧ ಗಂಟೆ ಕಳೆಯುವಷ್ಟರಲ್ಲಿ ಅವರ ಅಂಗಳದಲ್ಲಿ ಒಂದು ಕಾರು ಬಂದು ನಿಂತಿತು. ಬಿಗಿಯಾದ ಮುಖಭಾವದೊಂದಿಗೆ ಕಾರಿನಿಂದ ಇಳಿಯುತ್ತಿದ್ದ ಶ್ರೀ ಮತ್ತು ಮೋಹನ್ನನ್ನ ಕಂಡು ರಾಜೇಂದ್ರ ಅವರತ್ತ ನೋಡಿ ವ್ಯಂಗ್ಯವಾಗಿ ನಕ್ಕ. ಶ್ರೀಜಾಗೆ ಕಣ್ಣಲ್ಲೇ ಸನ್ನೆ ಮಾಡಿದ. ಹೇಳಬೇಕಾದ್ದನ್ನು ಹೇಳಬೇಕಾದ ರೀತಿಯಲ್ಲೇ ಹೇಳಿದಾಗ ಜನ ಹೇಗೆ ಬಾಲ ಮುದುರಿಕೊಂಡು ಬರ್ತಾರೆ ನೋಡಿದ್ಯಾ ಶ್ರೀಜಾ? ನನ್ನ ಮಗಳ ಜೀವನವನ್ನು ಹಾಳು ಮಾಡಿ ಇವನು ಬೇರೆ ಮದುವೆಯಾಗೋದಕ್ಕೆ ಹೊರಟಿದ್ದಾನೆ. ರಾಜೇಂದ್ರ ಶ್ರೀ ಅತ್ತ ನೋಡಿ ವ್ಯಂಗ್ಯವಾಗಿ ಹೇಳಿದೊಡನೆ ಶ್ರೀ ಅವನ ಕೊರಳಿಗೆ ಕೈ ಹಾಕಿ ಗೋಡೆಗೆ ತಳ್ಳಿದ. ನಾನೇನೋ ಅಷ್ಟೊಂದು ದಡ್ಡ ಅಂದ್ಕೊಂಡಿದ್ದೇನೋ? ನಿನ್ನ ಮುದ್ದಿನ ಮಗಳು ಮಾಡಿದ ಲಫಂಗತನವನ್ನು ನಾನು ಮರೆಯಬೇಕೆಂದ್ರೆ ಈ ಶ್ರೀ ಸಾಯಲೇಬೇಕು. ಸಾಯೋ ಪರಿಸ್ಥಿತಿ ಬಂದರೂ ಅವಳ ಕೊರಳಿಗೆ ನನ್ನ ಕೈಯಿಂದ ತಾಳಿ ಬೀಳುವಂತೆ ಮಾಡಲು ನಿನ್ನಿಂದ ಸಾಧ್ಯವಿದ್ರೆ ಮಾಡಿಸ್ನೋಡು. ಆಮೇಲೆ ಮಾಡು ನಿನ್ನ ಈ ವ್ಯಂಗ್ಯವನ್ನು. ಶ್ರೀಯನ್ನ ಹಿಂದಕ್ಕೆ ತಳ್ಳಿದ ರಾಜೇಂದ್ರ. ನನ್ನ ಮಗಳು ಅಂಥದ್ದೇನು ತಪ್ಪು ಮಾಡಿದ್ದಾಳೋ? ನಿನ್ನ ಮೈಯಲ್ಲಿ ಜಾಸ್ತಿ ಆಗಿದ್ದಕ್ಕೆ ತಾನೇ ನನ್ನ ಮಗಳ ಜೊತೆ ನೀನು. ಆಮೇಲೆ ಎಲ್ಲರಿಗೂ ಆ ವಿಚಾರ ಗೊತ್ತಾದಾಗ ಅವಳನ್ನು ಕೈ ಬಿಡಬಹುದು ಎನ್ನುವ ಯೋಚನೆ ನಿನ್ನಲ್ಲಿದ್ದರೆ ನಿನ್ನನ್ನು ಕೊಲೆ ಮಾಡ್ತೀನಿ ನೋಡು. ಯಾರಿಗೆ?
ಏನು ಜಾಸ್ತಿ ಆಗಿದೆ ಅಂತ ನಾನು ಹೇಳ್ತೀನಿ. ಎಲ್ಲಿದ್ದಾಳೆ ಅವಳು? ನನ್ನ ಹೆಂಡತಿ ಆಗಬೇಕಿದ್ದವಳು ಶಿಖಾ, ಹೊರಗೆ ಬಾರೆ ಇಲ್ಲಿಗೆ. ಎಲ್ಲರೊಂದಿಗೆ ನಗುತ್ತಾ ತಮಾಷೆ ಮಾಡುತ್ತಿದ್ದ ಶ್ರೀಯ ಮುಖದಲ್ಲಿನ ಇಂಥದ್ದೊಂದು ಬಿಗಿಯಾದ ರೌದ್ರಾವತಾರವನ್ನು ಶ್ರೀಜಾ ಮತ್ತು ರಾಜೇಂದ್ರ ಮೊದಲ ಬಾರಿಗೆ ನೋಡ್ತಾ ಇದ್ರು. ಒಳಗಿನಿಂದ ಕೇಳಿ ಬರುತ್ತಿದ್ದ ಗಲಾಟೆಯ ಸದ್ದು ಕೇಳಿ ಹೊರಗೆ ಬಂದ ಶಿಖಾ ಶ್ರೀಯನ್ನ ಕಂಡು ದಂಗಾಗಿ ನಿಂತಳು. ಓಹೋ, ನನ್ನ ಹೆಂಡತಿಯಾಗಬೇಕಿದ್ದವಳು ಒಳಗೆ ಅಡಗಿ ಕುಳಿತಿದ್ದಾಳಾ? ಬಾರೆ ಇಲ್ಲಿಗೆ. ನಿನ್ನನ್ನು ಮದುವೆ ಆಗಬೇಕೆಂದೇ ನಾನು ಸ್ಪೆಷಲ್ ಫ್ಲೈಟ್ ಒಂದನ್ನು ಬುಕ್ ಮಾಡಿಕೊಂಡು ಬಂದಿರೋದು. ಬಾರೆ ಇಲ್ಲಿ. ಅವನ ಸಿಟ್ಟನ್ನು ಕಂಡು ವಿಷಯವೇನೆಂದು ಅರ್ಥವಾಗದೆ ಶಿಖಾ ಕಣ್ಣು ಸಣ್ಣದು ಮಾಡಿ ಅವನನ್ನೇ ನೋಡುತ್ತಾ ನಿಂತಳು. ಅಯ್ಯೋ, ನಾನು ಮರ್ತೇ ಬಿಟ್ಟೆ. ನೀನು ಮೈ ಬಗ್ಗಿಸಿ ಕೆಲಸ ಮಾಡಬಾರ್ದು ಅಲ್ವಾ? ಮೆಲ್ಲನೆ ಬಾ. ಪ್ರೆಗ್ನೆಂಟ್ ಅಲ್ವಾ ನೀನು? ಅಲ್ಲ, ಈಗ ಎಷ್ಟು ತಿಂಗಳಾಗಿದೆ? ಶ್ರೀ ವ್ಯಂಗ್ಯವಾಗಿ ಕೇಳಿದಾಗ ಶಿಖಾಳ ಮುಖ ಬೆವರತೊಡಗಿತು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.